ನಂಬರ್ಸ್ ಕ್ಷಣಕ್ಕೂ ಚೇಂಜ್ ಆಗ್ತಾ ಇದೆ ಸರ್. ಟಿವಿಕೆ ಡಿಎಂಕೆಯೇ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ ಅಂತ ಹೇಳಿ ಬಹುತೇಕ ಸಮೀಕ್ಷೆಗಳು ಹೇಳಿದ್ವು. ಹೇಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ಇನ್ಕ್ರೀಸ್ ಆಗ್ತಾ ಇರುವಂಥ ನಂಬರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಹೇಳಿ. ಈ ನಂಬರ್ಗಳನ್ನು ನೋಡಿದರೆ ಬಹುಶಃ ನನಗನ್ಸುತ್ತೆ ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಅವರು ಭಾಳ ಖುಷಿ ಒಳಗಡೆ ಇರ್ತಾರೆ. ಬಹಳ ಕಾನ್ಫಿಡೆಂಟ್ ಆಗಿದ್ರು. ಅವರೊಬ್ಬರು ಮಾತ್ರ ಟಿವಿಕೆಯ ಮೆಜಾರಿಟಿಯನ್ನು ಅಲ್ಲಿ ಪ್ರಿಡಿಕ್ಟ್ ಮಾಡಿದ್ರು, ಉಳಿದವರು ಯಾರು ಕೂಡ ಹೇಳಿರಲಿಲ್ಲ. ಹೌದು, ಈಗ ನೋಡಿ 60 ಆಯಿತು ಟಿವಿಕೆ, ಡಿಎಂಕೆ 51 ಆಯಿತು. ಆ್ಯಕ್ಚುಲಿ ಈಗ ಡಿಎಂಕೆ ಮತ್ತು ಎಐಡಿಎಂಕೆ ನಂಬರ್ಗಳೇ ಕ್ಲೋಸ್ ಆಗ್ತಾ ಇದೆ. ಎರಡನೇ ಸ್ಥಾನಕ್ಕೋಸ್ಕರ ಪೈಪೋಟಿ ಆಗ್ಬೋದಾ ಮುಂದಿನ ಸಮಯದಲ್ಲಿ ಅಂತ ಗೊತ್ತಿಲ್ಲ. ಇದು 10 ಗಂಟೆ 10:30ವರೆಗೂ ಕಾಯ್ದು ನೋಡೋದೇ ಬೆಟ್ರು ಅಂತ ನನಗೆ ಅನಿಸ್ತಾ ಇದೆ. ಅಲ್ಲ, ಆಕ್ಸಿಸ್ ಮೈ ಇಂಡಿಯಾ ಪ್ರದೀಪ್ ಗುಪ್ತಾ ಅವರು 120 ತನಕ ಏನು ಕೊಟ್ಟಿದ್ರು, 90ರಿಂದ 120 ಅಂತ ಕೊಟ್ಟಿದ್ರು. ಅವ್ರಿಗೆ ಕೇಳ್ತಾರೆ ಇದು ನಿಜ ಆಗತ್ತಾ ಅಂತ ಹೇಳಿ. ಅದಕ್ಕೆ ತೀರಾ ತಪ್ಪು ಅಂತ ಆಗ್ಬಿಟ್ರು ಕೂಡ 70 ಸೀಟ್ ಅಂತೂ ಟಿವಿಕೆ ತೆಗೆದುಕೊಂಡು ಬಿಡುತ್ತೆ, ಅದಕ್ಕಿಂತ ಕಡಿಮೆ ತಗೊಳಕ್ ಸಾಧ್ಯ ಇಲ್ಲ ಅಂದಿದ್ರು ಅವರು. ಆಕ್ಸಿಸ್ ಮೈ ಇಂಡಿಯಾದವರು ಬಹುಶಃ ತಮಿಳುನಾಡು ವಿಚಾರದಲ್ಲಿ ಭಾಳ ಕಾನ್ಫಿಡೆಂಟ್ ಆಗಿದ್ದರು. ಆಕ್ಸಿಸ್ ಮೈ ಇಂಡಿಯಾದ ಒಂದು ಟ್ರ್ಯಾಕ್ ರೆಕಾರ್ಡನ್ನು ನೋಡಿದರೆ ಇಲ್ಲಿವರೆಗಿನ ಎಲ್ಲ ಚುನಾವಣೆಗಳನ್ನು ಅವರು ಮಾಡಿರುವಂಥ ಎಕ್ಸಿಟ್ ಪೋಲ್ಗಳು, ಪ್ರೀ ಪೋಲ್ ಸರ್ವೆಗಳು ಎಲ್ಲವನ್ನು ನೋಡಿದರೂ ಕೂಡ ಅವರ ಒಂದು ಎಕ್ಯುರಸಿ ರೇಟು 85%ವರೆಗೂ ಇದೆ ಅವ್ರದ್ದು. ಸುಮಾರು 82 ರಿಸಲ್ಟ್ ಏನೋ ಪ್ರಾಪರ್ ಆಗಿ ಕೊಟ್ಟಿದ್ದಾರೆ. 85ರಲ್ಲಿ ಒಂದು 82 ಕರೆಕ್ಟಾಗಿ ಕೊಟ್ಟಿದ್ದಾರೆ, ಒಂದು 3 ಹೆಚ್ಚು ಕಮ್ಮಿ ಆಗಿದೆ. ಅವರಿಗೆ ಭಾಳ ದೊಡ್ಡ ಹಿನ್ನಡೆ ಆಗಿದ್ದು 2024ರ ಲೋಕಸಭೆ ಚುನಾವಣೆ ಒಳಗಡೆ ಅವ್ರಿಗೆ ಭಾಳ ದೊಡ್ಡ ಹಿನ್ನಡೆ ಆಯಿತು. ಈಗ ನೋಡಿ, ಅದಕ್ಕೆ ಅವರು ಪಶ್ಚಿಮ ಬಂಗಾಳದ ವಿಚಾರದಲ್ಲಿ ಯಾವುದೂ ನಂಬರ್ ಕೊಟ್ಟಿಲ್ಲ. ಅವರು. ಹೌದು, ಭಾಳ ಸೇಫಾಗಿ ಅವ್ರಿಗೆ ನಂಬರ್ ಗೊತ್ತಾಗಿಲ್ವೋ, ಜನ ಮಾತೇ ಆಡಲಿಲ್ಲ. 100 ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ರೆ 70 ಜನ ಬಾಯಿನೇ ಬಿಡಲಿಲ್ಲ ಅಂದ್ರು ಅವರು. ಅದು ಈಗ ಅವರು ಹಂಗೆ ಹೇಳ್ತಾರೆ. ಪ್ರಜಾಪೋಲ್ ಅಂತ ಒಂದು ಎಕ್ಸಿಟ್ ಪೋಲ್ ಸಂಸ್ಥೆ ಇದೆ, ಅವರು ನಾವು 6,53,000 ಜನರನ್ನ ಮಾತಾಡ್ಸಿದ್ವಿ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಒಂದು 100-200 ಜನನು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಇದು ಬಹಳ ವಿಚಿತ್ರವಾಗಿದೆ. ಅಷ್ಟು ಮೇಲ್ನೋಟಕ್ಕೆ ಕಂಡಷ್ಟು ಇದು ಸರಳ ಇಲ್ಲ. ಅವ್ರಿಗೆ ನಿಜಕ್ಕೂ ಕೂಡ ಪಶ್ಚಿಮ ಬಂಗಾಳ ಏನು ಆಗಬಹುದು ಅನ್ನೋದು ಅವ್ರಿಗೆ ಗೆಸ್ ಮಾಡ್ಲಿಕ್ಕೆ ಆಗ್ಲಿಲ್ವಾ, ಅಥವಾ ಯಾರು ರೆಸ್ಪಾಂಡೆಂಟ್ಸ್ ಅವ್ರಿಗೆ ಸರಿಯಾಗಿ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಒಪ್ಪಲಿಲ್ವಾ, ಆ ಕಾರಣಕ್ಕೆ ಬಿಟ್ರ ಅಥವಾ ಯಾವ ಕಾರಣಕ್ಕೆ ಬಿಟ್ಟರು ಗೊತ್ತಿಲ್ಲ, ಏನೋ ಇರ್ಬೋದು. ಬಟ್ ತಮಿಳುನಾಡು ನಂಬರ್ಸ್ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಕೇರಳದ ಅಪ್ಡೇಟ್ ಅನ್ನ ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ನೇತೃತ್ವದ UDF ಭರ್ಜರಿ ಗೆಲುವಿನತ್ತ ದಾಖಲು ಮಾಡ್ತಾ ಇದೆ. ಮ್ಯಾಜಿಕ್ ನಂಬರ್ನ ಗಡಿಯನ್ನ ದಾಟಿದೆ ಕೇರಳದಲ್ಲಿ. ಕಾಂಗ್ರೆಸ್ ನೇತೃತ್ವದ UDF 140 ವಿಧಾನಸಭಾ ಕ್ಷೇತ್ರಗಳು. ಅಷ್ಟರ ಟ್ರೆಂಡು ಕೂಡ ಗೊತ್ತಾಗ್ತಾ ಇದೆ. 78ರಲ್ಲಿ UDF, 58ರಲ್ಲಿ ಆಡಳಿತಾರೂಢ LDF ಹಾಗೆ ಬಿಜೆಪಿ 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಮ್ಯಾಜಿಕ್ ನಂಬರ್ನತ್ತ ಸದ್ಯ ಕಾಂಗ್ರೆಸ್ ನೇತೃತ್ವದ UDF ದಾಪುಗಾಲನ್ನ ಇಟ್ಟಿದೆ. 68 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಅಲ್ಲಿ ಮ್ಯಾಜಿಕ್ ನಂಬರ್ 71. ಆ ಮ್ಯಾಜಿಕ್ ನಂಬರ್ನತ್ತ ಸದ್ಯ ಟ್ರೆಂಡ್ ಕಾಣಿಸ್ತಾ ಇದೆ. UDF 78, ಹಾಗೆಯೇ LDF ಆಡಳಿತಾರೂಢ LDF ಸುಮಾರು 58 ವಿಧಾನಸಭಾ ಕ್ಷೇತ್ರಗಳು. 4ರಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾವೆ. ಕೇರಳದ ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. ಆಲ್ಮೋಸ್ಟ್ ಎಲ್ಲಾ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ ನೇತೃತ್ವದ UDF ಈ ಬಾರಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಪ್ರೆಡಿಕ್ಷನ್ ಕೊಟ್ಟಿದ್ವು. ಆ ಪ್ರೆಡಿಕ್ಷನ್ ನಿಜವಾಗೋ ರೀತಿ ಕಾಣಿಸ್ತಾ ಇದೆ. 55ಕ್ಕೆ ಸೀಮಿತ ಆಗ್ತಾ ಇದೆ ಆಡಳಿತಾರೂಢ ಎಡಪಕ್ಷ ಪಿಣರಾಯಿ ವಿಜಯನ್ ಅವರ ನೇತೃತ್ವದ LDF. ಕಳೆದ 10 ವರ್ಷಗಳಿಂದ LDFನ ಆಡಳಿತ ಇತ್ತು ಕೇರಳದಲ್ಲಿ. ಒಂದು ಬಾರಿ UDF, ಒಂದು ಬಾರಿ LDF, ಈ ರೀತಿಯಾದಂತಹ ಪರ್ಯಾಯ ಸರ್ಕಾರಗಳ ರಿಸಲ್ಟ್ ಕೇರಳದ ಮತದಾರರು ನೀಡ್ತಾ ಇದ್ರು. ಆದ್ರೆ ಕಳೆದ ಚುನಾವಣೆಯಲ್ಲಿ 2021ರ ಚುನಾವಣೆಯಲ್ಲಿ ಅದನ್ನ ಬ್ರೇಕ್ ಮಾಡುವಲ್ಲಿ ಸಕ್ಸಸ್ ಆಗಿದ್ರು ಪಿಣರಾಯಿ ವಿಜಯನ್. ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ್ರು. 10 ವರ್ಷಗಳ ಅಧಿಕಾರ ಅಂತ್ಯವಾಗುವಂತಹ ಸೂಚನೆಯನ್ನ ಸದ್ಯದ ಟ್ರೆಂಡ್ ನೀಡ್ತಾ ಇದೆ. UDF ಬರೋಬ್ಬರಿ 82 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. LDF 54 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು. ಹಾಗೆಯೇ ಬಿಜೆಪಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅನ್ನುವುದು ಕೇರಳಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಅಪ್ಡೇಟ್. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ತಮಿಳುನಾಡು ವಿಧಾನಸಭಾ ಚುನಾವಣೆಯ ಫಲಿತಾಂಶ.
ಸದ್ಯದ ಟ್ರೆಂಡ್. ತಮಿಳುನಾಡು ಚುನಾವಣೆಯ ಸದ್ಯದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ದೀರಿ. 9:16 ಆಯಿತು. ಸದ್ಯದ ಟ್ರೆಂಡ್ ಪ್ರಕಾರ 66 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 49 ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಿಎಂಕೆ, ಎಡಿಎಂಕೆ 42 ವಿಧಾನಸಭಾ ಕ್ಷೇತ್ರಗಳಲ್ಲಿ ಡಿಎಂಕೆ ಹಾಗೆ ಎಡಿಎಂಕೆ ಮಧ್ಯೆ ಕ್ಲೋಸ್ ಫೈಟ್. ಮತ್ತೊಂದು ಕಡೆ ಅವರಿಬ್ಬರನ್ನ ಹಿಂದಿಕ್ಕಿ ಮುಂದಕ್ಕೆ ಸಾಗ್ತಾ ಇರೋದು ಟಿವಿಕೆ ಪಕ್ಷ 67 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 234 ವಿಧಾನಸಭಾ ಕ್ಷೇತ್ರಗಳು, ಮ್ಯಾಜಿಕ್ ನಂಬರ್ 118. ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ನಟ ವಿಜಯ್ ಹೋದಲ್ಲೆಲ್ಲ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ರು, ಅವರ ರ್ಯಾಲಿಗಳಲ್ಲಿ ಜನ ಸೇರ್ತಾ ಇದ್ರು, ಅವರ ರೋಡ್ ಶೋಗಳಲ್ಲಿ ಜನ ಸೇರ್ತಾ ಇದ್ರು. ಬಟ್ ಡಿಎಂಕೆ ಹಾಗೆ ಎಡಿಎಂಕೆ ಅಥವಾ ಬಿಜೆಪಿಯ ವಿಶ್ಲೇಷಣೆ ಏನಾಗಿತ್ತು ಅಂದ್ರೆ, ಸಮಾವೇಶಕ್ಕೆ ಬಂದವರು ಮತವನ್ನ ಹಾಕೋದಿಲ್ಲ, ಸಮಾವೇಶಕ್ಕೆ ಬಂದಂತಹ ಜನ ಸಿನಿಮಾ ನಟನನ್ನ ನೋಡೋಕ್ ಬಂದಿರ್ತಾರೆ, ಅದು ವೋಟ್ ಆಗಿ ಕನ್ವರ್ಟ್ ಆಗೋದಿಲ್ಲ ಅನ್ನುವಂತಹ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ರು. ಆದ್ರೆ ಆ ಎಲ್ಲ ವಿಶ್ಲೇಷಣೆಗಳು ಉಲ್ಟಾ ಪಲ್ಟಾ ಆಗುವಂತಹ ಸನ್ನಿವೇಶ. ತಮಿಳುನಾಡಿನಲ್ಲಿ 66 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಟಿವಿಕೆ ಪಕ್ಷ ಕಾಯ್ದುಕೊಂಡಿದೆ. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲಿ 3ನೇ ಸುತ್ತಿನ ಮತ ಎಣಿಕೆ ಅಂತ್ಯವಾಗಿದೆ. 8600 ಮತಗಳಿಂದ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸತತ 3 ಸುತ್ತುಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಉಮೇಶ್ ಮೇಟಿ ಅವರು 8600 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ್ ಅವರಿಂದ 3ನೇ ಸುತ್ತಿನ ಮತ ಎಣಿಕೆ ಬಾಗಲಕೋಟೆಯಲ್ಲಿ ಮುಕ್ತಾಯ ಆಗಿದೆ. ಬಾಗಲಕೋಟೆಯ ಸದ್ಯದ ಅಪ್ಡೇಟ್ ನ ಗಮನಿಸ್ತಾ ಇದ್ದೀರಿ. ಉಮೇಶ್ ಮೇಟಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸುಮಾರು 8600 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಸತತ 3 ಸುತ್ತುಗಳಿಂದ ಮಾಜಿ ಶಾಸಕ ಬಿಜೆಪಿಯ ವೀರಣ್ಣ ಚರಂತಿಮಠ್ ಅವರಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಉಮೇಶ್ ಮೇಟಿ ಸಕ್ಸಸ್ ಆಗಿದ್ದಾರೆ. ಮತ್ತೊಂದು ಕಡೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಫಲಿತಾಂಶವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ, ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಅವರಿಂದ. ಆದ್ರೆ ಮತಗಳ ಅಂತರ ಇದೆಯಲ್ಲ, ಅದು ಬಹಳ ಕಡಿಮೆ ಇದೆ. ಕೇವಲ 200 ಮತಗಳ ಅಂತರದಿಂದ ಸಮರ್ಥ ಶಾಮನೂರು ವಿರುದ್ಧ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಅಲ್ಲೂ ಮೊದಲ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಸುತ್ತಿನಲ್ಲಿ ಸಮರ್ಥ ಶಾಮನೂರು 3134 ಮತಗಳನ್ನ ಪಡೆಯುತ್ತಾರೆ. ಶ್ರೀನಿವಾಸ್ ದಾಸ್ ಕರಿಯಪ್ಪ 3711 ಮತಗಳನ್ನ ಪಡ್ಕೊಂಡಿದ್ದಾರೆ. 577 ಮತಗಳಿಂದ ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಅನ್ನುವಂಥ ಅಪ್ಡೇಟ್. ಅಲ್ಲಿಗೆ 2 ವಿಧಾನಸಭಾ ಕ್ಷೇತ್ರಗಳು, ರಾಜ್ಯದಲ್ಲಿ ಉಪಚುನಾವಣೆ ನಡೀತಾ ಇರುವಂತಹ 2 ವಿಧಾನಸಭಾ ಕ್ಷೇತ್ರಗಳು, ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆ ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಟ ವಿಜಯ್ ಅವರ ವಿಷಲ್ ಸೌಂಡ್ ಬಹಳ ಜೋರಾಗಿ ಕೇಳಿಸ್ತಾ ಇದೆ. 60ಕ್ಕೂ ಹೆಚ್ಚಿನ ಸೀಟ್ಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ನಟ ವಿಜಯ್ ಅವರ ಟಿವಿಕೆ ಪಕ್ಷ 65ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ 67 ಸದ್ಯದ ನಂಬರ್. ಡಿಎಂಕೆ 50, ಎಡಿಎಂಕೆ 52. ಅಂದ್ರೆ ಆಡಳಿತಾರೂಢ ಡಿಎಂಕೆಯನ್ನ ಕ್ರಾಸ್ ಮಾಡಿದೆ ಎಡಿಎಂಕೆ. ಸದ್ಯದ ಟ್ರೆಂಡ್ ಇದು. 50ರಲ್ಲಿ ಡಿಎಂಕೆ, 52ರಲ್ಲಿ ಎಡಿಎಂಕೆ. 67 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಸದ್ಯಕ್ಕೆ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಪಶ್ಚಿಮ ಬಂಗಾಳ ಚುನಾವಣೆಯತ್ತ ಎಲ್ಲರೂ ಚಿತ್ತವನ್ನ ನೆಟ್ಟಿದ್ರು. ಅಲ್ಲೂ ಕೂಡ ರಿಸಲ್ಟ್ ಗಮನಿಸ್ತಾ ಇದ್ದೀರಿ. 103ರಲ್ಲಿ ಟಿಎಂಸಿ, 147. ಇನ್ನು 1 ಸೀಟ್ ಬಂದ್ರು ಮ್ಯಾಜಿಕ್ ನಂಬರ್ನ ಹತ್ರ. ಹಂಗಂತ ಅದು ಬದಲಾವಣೆ ಆಗೋದಿಲ್ಲ ಅಂತಲ್ಲ, ಬಟ್ ಸದ್ಯದ ಟ್ರೆಂಡ್ ಪ್ರಕಾರ 147 ಕ್ಷೇತ್ರಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.